ಪ್ರಕೃತಿ ಮುಂದೆ ಯಾವ ಗೌರ್ಮೆಂಟು ಏನೂ ಇಲ್ಲ. ಇವರು ಬಂದ್ರೂ ಮಳೆ ಪ್ರಾಬ್ಲಮ್ ಕೊಡುತ್ತೆ, ಅವ್ರು ಬಂದರೂ ಕೊಡುತ್ತೆ. ಈಗ ರೋಡ್ನಲ್ಲಿ ಒಂದು ಕಸ ಒಂದು ಧೂಳು ಇಲ್ದಂಗೆ ನೋಡಿ ಇಡಿ, ಯಾಕೆ ಬ್ಲಾಕ್ ಆಗುತ್ತೆ? ಇವ್ರು ಬರೋದನ್ನೆಲ್ಲ ತಿನ್ಕೊಳ್ಳೋಕೆ ಆಗ್ಬಿಟ್ಟಿದೆ ದುಡ್ಡುಗಳನ್ನ. ಆಯ್ತಾ, ಕೆಲಸ ಮಾಡ್ತಿಲ್ಲ. ನಿಮ್ಮ ಏರಿಯಾ ನೀವು ಕ್ಲೀನಾಗಿ ಇಟ್ಕೊಳ್ಳಿ, ಯಾಕೆ ನೀರು ನಿಂತ್ಕೊಳ್ಳುತ್ತೆ? BBMP ಕೆಲವು ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ, ಅವ್ರು ದುಡ್ಡು ಕೊಡಲ್ಲ ಅವರು. ಸರ್ ನಮಗೇನಿಲ್ಲ ಸರ್, ಮಳೆ ಬರಬೇಕು ಸರ್. ಮಳೆ ಬರೋದಿದ್ರೆ ಆಗಲ್ಲ, ಜನಗಳು ಸತ್ತೋಗ್ಬಿಡ್ತಾರೆ ಮಳೆ ಬಂದಿಲ್ಲ ಅಂದರೆ. ಮಳೆ ಬರಬೇಕು. ಆದರೆ ಏನಂದರೆ ಇಲ್ಲಿ ರಾಜಕೀಯ ಜಾಸ್ತಿ. ಏನಂದರೆ ಈಗ ಈ ಗೌರ್ಮೆಂಟ್ ಇದೆ, ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ. ಸರ್ ಪ್ರಕೃತಿ ಮುಂದೆ ಯಾವ ಗೌರ್ಮೆಂಟು ಏನೂ ಇಲ್ಲ. ಇವರು ಬಂದ್ರೂ ಮಳೆ ಪ್ರಾಬ್ಲಮ್ ಕೊಡುತ್ತೆ, ಅವ್ರು ಬಂದರೂ ಕೊಡುತ್ತೆ. ಆದರೆ ಮೋರಿಗಳನ್ನ ಫಸ್ಟು ಕ್ಲೀನ್ ಮಾಡಬೇಕು. ಆಮೇಲೆ ಕಸಗಳನ್ನ ರೋಡಲ್ಲಿ ಹಾಕೋದು ಬಿಡಬೇಕು. ಆಯಿತಾ, ಒಂದು ಪೇಪರ್ ಇಲ್ದಂಗೆ ಮಾಡಿದ್ರೆ, ಈಗ ಫಾರಿನೆಲ್ಲ ನೋಡಿ ನೀವು ಒಂದೇ ಒಂದು ಪೇಪರ್ಲ್ಲ ರೋಡಲ್ಲಿ ಮಲ್ಕೊಬೋದು. ಇಲ್ಲಿ ಇಷ್ಟೊಂದೆಲ್ಲ ಟ್ಯಾಕ್ಸ್ ತೊಗೊಂಡು ಎಲ್ಲ ಮಾಡ್ತಾರೆ. ಆಯಿತಾ, ತೊಗೊಂಡ್ರು ಅವ್ರು ಯಾವುದೇ ಕಾರಣಕ್ಕೂ ಏನೂ ಒಂದು ಕ್ಲಿಯರ್ ಮಾಡಲ್ಲ. ಏನಕ್ಕೆ ತೊಗೋತಾರೆ ಟ್ಯಾಕ್ಸ್ ತೊಗೊಂಡು ಸೆಂಟ್ರಲ್ ಕಳಿಸ್ತೀರಾ? ಅದನ್ನು ಇಲ್ಲೆಲ್ಲ ಗೌರ್ಮೆಂಟ್ ಎಲ್ಲ ಕ್ಲೀನ್ ಮಾಡ್ಬೋದಲ್ಲ, ಫುಲ್ಲು ಎಲ್ಲ ಥರ ಮಾಡ್ಬೋದಲ್ವಾ? ಯಾಕೆ ಮಾಡೋಕ್ಕೆ ಸಾಧ್ಯ ಇಲ್ಲ? ಈಗ ರೋಡ್ನಲ್ಲಿ ಒಂದು ಕಸ ಒಂದು ಧೂಳು ಇಲ್ದಂಗೆ ನೋಡಿ ಇಡಿ, ಯಾಕೆ ಬ್ಲಾಕ್ ಆಗುತ್ತೆ? ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಯಾವುದೇ ಕಾರಣಕ್ಕೂ ಏನೂ ತೊಂದರೆನೇ ಇಲ್ಲ. ನೀರು ಎಲ್ಲ ಕಡೆ ಕ್ಲಿಯರಾಗಿ ಹೋಗುತ್ತೆ. ಯಾಕೆ ನಮ್ಮದು ಅಪ್ಪೆಲ್ಲಿದೆ, ಆಯಿತಾ, ಡೌನಲ್ಲಿಲ್ಲ. ಬೇರೆ ಸ್ಟೇಟ್ಗಳಲ್ಲಿ ಡೌನ್ ಇದೆ, ಪ್ರಾಬ್ಲಮ್ ಆಗುತ್ತೆ. ಸಮುದ್ರ ಮಟ್ಟಕ್ಕಿಂತ ಕೆಳಗಡೆ ಇರುತ್ತೆ, ನೀರು ತುಂಬಿಕೊಳ್ಳುತ್ತೆ, ಎಲ್ಲ ಆಗುತ್ತೆ. ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲಿ ಯಾವುದೂ ಸಮಸ್ಯೆ ಏನೂ ಇಲ್ಲ. ಬೆಂಗಳೂರಲ್ಲಂತೂ 100% ಸಮಸ್ಯೆನೇ ಇಲ್ಲ. 100% ಕ್ಲಿಯರ್ ಮಾಡ್ಬೋದು. ಆದರೆ ಇವ್ರು ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದರೆ ಇವ್ರು ಬರೋದನ್ನೆಲ್ಲ ತಿನ್ಕೊಳ್ಳೋಕೆ ಆಗ್ಬಿಟ್ಟಿದೆ ದುಡ್ಡುಗಳನ್ನ. ಆಯಿತಾ, ಕೆಲಸ ಮಾಡ್ತಿಲ್ಲ, ಹಂಗಾಗಿ ಮಾಡೋಕ್ಕಾಗಲ್ಲ. ಓಕೆ, ಇಲ್ಲಿ ಮನೆಗಳು ತೊಗೊಂಡಿರೋದು, ಜಾಗಗಳು ತೊಗೊಂಡಿರೋ ಮೇಲೆ ಬ್ಲೇಮ್ ಮಾಡ್ತಾರೆ. ಅಂದರೆ ನೀವು ನೋಡ್ಬಿಟ್ಟು ತೊಗೋಬೇಕು. ಅಲ್ಲಿ ಡೌನಲ್ಲಿರೋ ಹೋಗಿ ಮನೆ ಕಟ್ಕೊಂಡಿರ್ತೀರಾ, ಆ ಥರ ಬ್ಲೇಮ್ ಮಾಡ್ತಾರೆ. ಸರ್ ಡೌನಲ್ಲಿ ತೊಗೊಂಡ್ರು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀನಲ್ಲ. ನಿಮ್ಗೆ ಎಷ್ಟೇ ನೀರು ಬಂದರೂ ಹೋಗುತ್ತೆ, ಬೆಂಗಳೂರಲ್ಲಿ ನಿಂತ್ಕೊಳ್ಳಲ್ಲ, ಯಾವುದು ಮುಳುಗೋಗಲ್ಲ ಬೆಂಗಳೂರು. ಆದರೆ ಇವರು ಮಾಡೋ ಕೆಲಸ ಮಾಡ್ತಿಲ್ಲ. ರೋಡಲ್ಲಿ ನೀರು ನಿಂತ್ಕೊಬಾರ್ದು, ಎಲ್ಲ ಹೋಗೋ ಡ್ರೈನೇಜ್ಗೆ ಹೋಗ್ಬೇಕು. ಆ ಡ್ರೈನೇಜ್ ನೀರು ನೀಟಾಗಿ ಹೋಗುತ್ತೆ ಬೇರೆ ಕಡೆಗೆ. ಅದನ್ನು ಮಾಡಬೇಕಲ್ಲ ಇವರು. ಹಳ್ಳ ಪಳ್ಳ ಮಾಮೂಲಿ 1-2 ಮನೆ 5 ಮನೆ 10 ಮನೆ ಅದು ನೀರು ಬರ್ತದೆ, ಮಾಡ್ತಾರೆ, ತೆಗಿತಾರೆ, ಮಾಡ್ತಾರೆ. ಮೋರಿ ನೀರು ಒಳಗಡೆ ಬಂದಾಗಲೇ ಪ್ರಾಬ್ಲಮ್ ಆಗೋದು. ಮೋರಿ ನೀರು, ದೊಡ್ಡ ಮೋರಿ ನೀರೀಗ ರಾಜಕಾಲುವೆ ಬಂದ್ಬಿಟ್ಟು ನೀವು ಕ್ಲಿಯರಾಗಿ ನೀರು ಹೋಗುತ್ತೆ ಅಂತ ದೊಡ್ಡ ರಾಜಕಾಲುವೆಗಳಿದೆ. ಬೇಕಾದಷ್ಟು ರಾಜಕಾಲುವೆ ಇದೆ ಬೆಂಗಳೂರಿನಲ್ಲಿ, ಯಾವುದೂ ಸಮಸ್ಯೆ ಇಲ್ಲ, ಆರಾಮಾಗಿ ನೀರು ಹೋಗುತ್ತೆ. ಎಷ್ಟು ದೊಡ್ಡ ಹೊಳೆ ಬಂದಂಗೆ ಬಂದರೂ ಹೋಗುತ್ತೆ. ಆದರೆ ಇವ್ರು ಏನು ಮಾಡ್ತಾರೆ ಅಂತಂದರೆ ರೋಡ್ ಕ್ಲಿಯರೆನ್ಸ್ ಇಲ್ಲ. ಮೇಯ್ನ್ ರೋಡಲ್ಲಿರೋ ಮಣ್ಣು ಧೂಳೆಲ್ಲ ಹೋಗಿ ಕುತ್ಕೊಳ್ಳುತ್ತೆ. ಮ್ಯಾನ್ಯುವಲೆಲ್ಲ ಹೈಟ್ ಆಗುತ್ತೆ. ಆ ಮೋರಿಗಳೆಲ್ಲ ಮಣ್ಣು ಕೂತ್ಕೊಂಡು ಹೈಟ್ ಆಗುತ್ತೆ. ಆವಾಗ ನೀವು ಮೇಲೆ ಬರುತ್ತೆ. ನೀವು ಕರೆಕ್ಟಾಗಿ ಕಾಂಕ್ರೀಟ್ ಹಾಕ್ಬಿಟ್ಟು ನೀರು ಕೆಳಗಡೆ ಕರೆಕ್ಟಾಗಿ ನೀರು ಕರೆಕ್ಟಾಗಿ ಹೋಯ್ತು ಅಂತಂದರೆ ಯಾವುದೂ ಬರೋಲ್ಲ. ಯಾವ ಮೋರಿನೂ ಬ್ಲಾಕ್ ಆಗೋಲ್ಲ, ಯಾವ ಬೆಂಗಳೂರು ಮುಳುಗಲ್ಲ, ಏನು ಮುಳುಗಲ್ಲ. ನಮ್ಮ ಕುಮಾರಸ್ವಾಮಿ ನಾವು ಇದ್ದೇದೀವಪ್ಪ, ಏನು ಮುಳುಗೂ ಇಲ್ಲ, ಯಾವುದು ಮನೆ ಇದು ಆಗೋಲ್ಲ. ಆದರೆ ಇವರು ಕೆಲಸ ಮಾಡ್ತಾಯಿಲ್ಲ. ಯಾರೀಗ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳು ರಾಜಕೀಯದವರು ಸುಮ್ಮನೆ ಮಾತಾಡ್ತಾರೆ, ಕರೆಸ್ತಾರೆ. ಆ ಟೈಮಲ್ಲಿ 2 ಮಾತಾಡ್ತಾರೆ, ಕಳಿಸ್ತಾರೆ, ಹೋಗಿ ಆಯಿತು ಅಂತಾರೆ, ಮಾಡಿಸಿ ಹೋಗಿ ಅಂತಾರೆ, ಆಶ್ವಾಸನೆ ಕೊಡ್ತಾರೆ. ಅಷ್ಟು ಬಿಟ್ಟರೆ ಕೆಲಸ ಮಾಡಬೇಕು ಅಂದ್ರೆ ಯಾರಿಲ್ಲ. ಆಶ್ವಾಸನೆಗಿಂತ ಕೆಲಸ ಇಂಪಾರ್ಟೆಂಟು. ನಿಮ್ಮ ಏರಿಯಾ ನೀವು ಕ್ಲೀನಾಗಿ ಇಟ್ಕೊಳ್ಳಿ, ಯಾಕೆ ನೀರು ನಿಂತ್ಕೊಳ್ಳುತ್ತೆ? ಎಲ್ಲಾಗ ಮೋರಿ ಇದೆ, ಎಲ್ಲ ಫಸ್ಟ್ ರೋಡ್ ಕ್ಲಿಯರೆನ್ಸ್ ಕೊಡಿ. ಆಯಿತಾ, ರೋಡ್ ಕ್ಲಿಯರಾಗಿತ್ತು ಅಂತಂದರೆ, ಮಣ್ಣು ಧೂಳು ಕಸ ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಒಂದು ತೊಟ್ಟು ನೀರು ನಿಂತ್ಕೊಳ್ಳಲ್ಲ. ಎಲ್ಲ ಕ್ಲಿಯರ್ ಆಗೋಗುತ್ತೆ. ಏನು ಮಳೆ ಬಂದಾಗ ಪ್ರತಿ ಸೀಸನಲ್ಲೂ ಇದೇ ಗತಿ ಅಂತೀರಾ? ಏನು ಗತಿ ಏನಿಲ್ಲ ಸರ್, ಅದು ಹೇಳ್ದಲ್ಲ, ಕೆಲಸ ಮಾಡಿಲ್ಲ ಅಂದರೆ ಗತಿ ಅಷ್ಟೇ. ಕೆಲಸ ಮಾಡೋದು ನೀಟಾಗಿ ಹೋಯ್ತಾ ಇರ್ತದೆ. ಯಾಕೆ ಮಾಡ್ತಿಲ್ಲ ಅಂತಂದರೆ BBMP ಕೆಲವು ಕಾಂಟ್ರಾಕ್ಟ್ ತೊಗೊಂಡಿರ್ತಾರೆ, ಅವ್ರಿಗೆ ದುಡ್ಡು ಕೊಡಲ್ಲ, ಅವರು ಪೇಮೆಂಟ್ ಕೊಡಲ್ಲ, ಶಾಂಕ್ಷನ್ ಮಾಡಿ ಕೊಟ್ಬಿಡ್ತಾರೆ. ಇವರೆಲ್ಲ ಕೆಲಸ ಮಾಡಿರ್ತಾರೆ, ಅವ್ರಿಗೆ ದುಡ್ಡು ಕೊಟ್ಟಲ್ಲ ಅಂದ್ರೆ ಎಷ್ಟು ಜನ ಅಂತ ಹೋಗ್ತಾರೆ. ಈಗ ಯಾವನೊಬ್ಬ ಬರ್ತಾನೆ, ಒಂದು 2 ಕೋಟಿ 3 ಕೋಟಿ 5 ಕೋಟಿ ದುಡ್ಡು ಹಾಕಿರ್ತಾನೆ, ಅವನಿಗೆ ದುಡ್ಡೇ ಕೊಟ್ಟಿರಲ್ರಿ ಒಂದು 5 ವರ್ಷ. ಇನ್ನೊಬ್ಬ ಬರ್ತಾನೆ, ಅವ್ನು ಮಾಡ್ಬಿಟ್ಟೈತಾನೆ, ಅವ್ನಿಗೊಂದು ಇನ್ನೊಂದು 5 ವರ್ಷ ದುಡ್ಡು ಕೊಟ್ಟಿರಲ್ರಿ. ಯಾರು ಬಂದು ಮುಂದೆ ಮಾಡ್ತಾರೆ ಕೆಲಸ ಮಾಡಲ್ಲ. ಇವ್ರು ಯಾರ್ಯಾರು ಬೇಕೋ ಏನು ಬೇಕೋ ಕಮಿಷನ್ ಬೇಕೋ ಏನು ಬೇಕೋ ತೊಗೊಂಡ್ಬಿಡ್ತಾರೆ. ತೊಗೊಂಡು ಅದು ಇನ್ನು ಅವ್ನು ಕೊಡೋ ದುಡ್ಡು ಅಲ್ಲೇ ನಿಲ್ಲಿಸಿರ್ತಾರೆ, ಅದು ಹಂಗೆ ನಿಂತಿರುತ್ತೆ. ಅವ್ರು ಬಂದು ಕೆಲಸ ಮಾಡಿ ಕೆಲಸ ಮಾಡೋರು ಏನು ಮಾಡ್ತಾರೆ ಅವರು? ಹಂಗಾಗಿ ಸಮಸ್ಯೆ. ಫಸ್ಟ್ ಅದನ್ನು ಮಾಡಿ, ನೀವು ಫಸ್ಟ್ ಅದನ್ನು ಮಾಡೋದಕ್ಕೆಲ್ಲ ಕ್ಲಿಯರ್ ಆಗಿರುತ್ತೆ ಅಷ್ಟೇ ಸರ್, ಏನು ಮಾಡೋಕ್ಕಾಗಲ್ಲ. ಬೀಟ್ಲೆಸ್ ಕರ್ನಾಟಕ.